मीन प्राइमरी और हाई स्कूल इंग्लिश मीडियम करीब जामे मस्जिद बसवाकलिया। Ada Primary and High School. Free admission, free books, free uniform. Public School English Medium opposite Government Girls Medium Science and Commerce PU College also separate. Baswa School of Nursing. Main Road Sastapur Bangalore, Baswakalya. Admission. बेदर डिस्ट्रिक्ट पुलिस की जानिब से ऑटो और स्कूल बस ड्राइवरों, स्कूली बच्चों और असातिज़ा से दरख्वास्त है कि जून के पहले हफ्ते में स्कूल दोबारा शुरू होने के साथ मैं उम्मीद करता हूं कि आप सभी इस दौरान दिए गए पहलुओं पर अमल करेंगे। स्कूलों के बच्चे ट्रांसपोर्ट को ड्राइवर की सीट के साथ नहीं बिठाना चाहिए। ऑटो ड्राइवर बच्चों को सिर्फ पिछली सीट पर बिठाने चाहिए और ऑटो में दरवाजे होने चाहिए। स्कूली इदारे बच्चों के वालिदैन को व्हाट्सएप मैसेज के जरिए मालूमात भेजें। इनके स्कूलों को चाहिए कि तालीमी इदारों को बसों, ऑटोज और स्कूल बसों में लाजमी तौर पर CCTV कैमरे लगाएं। फिटनेस सर्टिफिकेट और इंश्योरेंस होना चाहिए। वालिदैन को चाहिए कि वो अपने नाबालिग बच्चों को किसी भी वजह से बाइक और 4 व्हीलर चलाने की इजाजत न दें। बेदर डिस्ट्रिक्ट पुलिस 1 जून को हुक्काम के साथ एक खुसूसी मुहिम चलाई जाएगी। स्कूलों और कॉलेजों में ट्रैफिक कवानीन की खिलाफ वर्जी करने वालों के खिलाफ सख्त कार्रवाई की जाएगी। सब लोग कवानीन पर अमल करें और महफूज रहें। हमारा बुनियादी मकसद अवाम की जानों का तहफ़्फ़ुज़ है। ऐसी बड़ी खबरों से जुड़े रहने के लिए बेदर के SP चना बसोना ने कहा, बेदर डिस्ट्रिक्ट पुलिस हमेशा आपकी खिदमत में हाजिर रहेगी। हमारे चैनल को लाइक, शेयर और सब्सक्राइब करें। ಎಲ್ಲರಿಗೂ ನಮಸ್ಕಾರ। ಆಟೋ ಹಾಗೂ ಶಾಲಾ ಬಸ್ಗಳ ಚಾಲಕರುಗಳು ಮತ್ತು ಶಾಲಾ ಮಕ್ಕಳ ಪಾಲಕರುಗಳಲ್ಲಿ ಹಾಗೂ ವಿದ್ಯಾಸಂಸ್ಥೆಗಳ ಅವರಿಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಈ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ। ಜೂನ್ ಮೊದಲನೇ ವಾರದಿಂದ ತಮಗೆಲ್ಲ ಗೊತ್ತಿರುವಂತೆ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ। ಈ ಸಂದರ್ಭದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸುತ್ತೀರೆಂದು ಭಾವಿಸ್ತಾ ಇದ್ದೇನೆ। ಮೊದಲನೇದಾಗಿ ಶಾಲೆಗೆ ಕರೆದೊಯ್ಯುವಂತಹ ಮಕ್ಕಳನ್ನ ಆಟೋ ಚಾಲಕರು ತಮ್ಮ ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಏನಂದ್ರೆ ಕೂರಿಸಬಾರದು। ಪಾಲಕರು ಆಟೋ ಚಾಲಕರಿಗೆ ಕಡಿಮೆ ಹಣಕ್ಕಾಗಿ ಚೌಕಾಶಿ ಮಾಡದೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಕೂಡ ಏನಂದ್ರೆ ಎಚ್ಚರಿಕೆ ವಹಿಸಬೇಕಾಗ್ತದೆ। ಆಟೋ ಚಾಲಕರು ಮಕ್ಕಳನ್ನ ಹಿಂದಿನ ಸೀಟ್ನಲ್ಲಿ ಮಾತ್ರ ಕೂಡಿಸಬೇಕು ಹಾಗೂ ಆಟೋಗಳಿಗೆ ಏನಂದ್ರೆ ಬಾಗಿಲುಗಳನ್ನು ಹೊಂದಿರಬೇಕಾಗ್ತದೆ। ಇನ್ನು ವಿದ್ಯಾಸಂಸ್ಥೆಯವರು ಈ ಕುರಿತು ಪಾಲಕರಲ್ಲಿ ವಾಟ್ಸ್ಆಪ್ ಸಂದೇಶಗಳನ್ನು ನೀಡೋದರ ಮೂಲಕ ಮಾಹಿತಿಯನ್ನ ತಲುಪಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ। ಜೊತೆಗೆ ವಿದ್ಯಾಸಂಸ್ಥೆಗಳು ತಮ್ಮ ಒಂದು ಶಾಲಾ ಬಸ್ಗಳಲ್ಲಿ ಕಡ್ಡಾಯವಾಗಿ CCTV ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕಾಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಅಂಡರ್ಟೇಕಿಂಗ್ ಅನ್ನ RTO ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತದೆ। ಆಟೋ ಮತ್ತು ಶಾಲಾ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಇನ್ಶೂರೆನ್ಸ್ ಇವುಗಳನ್ನು ಹೊಂದಿರುವಂತದ್ದು ಕಡ್ಡಾಯವಾಗಿರುತ್ತದೆ। ಪಾಲಕರುಗಳು ಕಡ್ಡಾಯವಾಗಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳಾಗಲಿ ಅಥವಾ 4 ಚಕ್ರದ ವಾಹನಗಳಾಗಲಿ ಚಲಾವಣೆ ಮಾಡಲಿಕ್ಕೆ ಬಿಡಬಾರದು ಮತ್ತು ಶಾಲಾ ಕಾಲೇಜುಗಳು ಪ್ರಾರಂಭಗೊಳ್ಳುತ್ತಿರುವುದರಿಂದ ಈ ವಿಷಯ ಕುರಿತು RTO ಅಧಿಕಾರಿಗಳೊಂದಿಗೆ ಶಾಲಾ ಕಾಲೇಜುಗಳ ಬಳಿ ಜೂನ್ 1ರಿಂದ ಈ ಬಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸುತ್ತಿದ್ದು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು। ಸಂಚಾರಿ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ। ಬೀದರ್ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರ ಮಾಹಿತಿಗಾಗಿ